ಹೆಚ್ಚು ಸೇವೆ ಸಲ್ಲಿಸಿರುವಂಥ ಮಾಣಿನಿಗಳು. ಅದರಲ್ಲಿ ಮೊದಲನೇ ಗೌರವಿತ ವಿಶ್ರಾಂತ ನ್ಯಾಯಮೂರ್ತಿಗಳಾದಂಥ ನಮ್ಮ ಕಾರ್ಯಕ್ರಮ ವಕೀಲರು ಹೆಲ್ಪ್ ಮಾಡಬೇಕು. ನಿಮ್ಮೆಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯ. ಕಾಲಕ್ಕೆ ಕಾನೂನುಗಳ ಪರಿಷ್ಕರಣೆ ಅವಶ್ಯಕತೆ ಇದೆ. ಕ್ರಿಮಿನಲ್ ಕಾನೂನುಗಳ ಪರಿಷ್ಕರಣೆಯಲ್ಲಿ ಒಳ್ಳೆ ಅಂಶಗಳು ಕೆಲವಿವೆ. 1985ರ ಆಸ್ಪಾಸಿನಲ್ಲಿ ಕಂಪ್ಯೂಟರ್ಗಳ ಪರ್ವ ಪ್ರಾರಂಭ ಆಯಿತು. ವಕೀಲರು ತಿಳಿದುಕೊಳ್ಳದೆ ಇದ್ದರೆ ಇಲ್ಲಿ ಕನಿಷ್ಠ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುವುದಿಲ್ಲ. ಈ ಸಾಂಪ್ರದಾಯಿಕ ಕೆಲಸಗಳು ಏನಿವೆ ಅವು ಇನ್ನು ಮುಂದಕ್ಕಿರೋದಿಲ್ಲ. ನಿಮಗೆ 2-3 ಉದಾಹರಣೆ ಕೊಡ್ತೀನಿ. ಕ್ರಯದ ಕರಾರು ಪತ್ರ ಆಗಲಿ, ಕ್ರಯ ಪತ್ರ ಆಗಲಿ, ಭೋಗ್ಯ ಪತ್ರ ಆಗಲಿ, ಚೆಕ್ ಬೌನ್ಸ್ಗೆ ನೋಟಿಸ್ ಕೊಡೋದಾಗಲಿ, ಇಂಥ ಸಣ್ಣ ಪುಟ್ಟ ಕೆಲಸಗಳು ಚಾಟ್ ಜಿಪಿಟಿನಲ್ಲಿ ಜನಸಾಮಾನ್ಯರು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಕಾಲದಲ್ಲಿ ದಕ್ಷಿಣ ಭಾರತವನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡು ಕಾರ್ಯನಿರ್ವಹಿಸಿದಂತ ನಾಗರಾಜ್ ಸಾಹೇಬರು ಸನ್ಮಾನ ಮಾಡಬೇಕು ಅಂತ ಮಾಡಿ ಕೂಡ ಆ ಪ್ರಮೋದನ ನಾನು ಪ್ರಾರ್ಥಿಸ್ಕೊಳ್ತೇನೆ. ನಮ್ಮ ಜನತೆಯೂ ಕೂಡ ನಾಗರಾಜ್ ಸಾಹೇಬರಿಗೆ ನಮ್ಮ ಸಮಯದ ಅಭಾವದಲ್ಲೂ ಕೂಡ ಅವರು ಕನ್ನಡದಲ್ಲಿ ನಮ್ಮ ಸುಧೀರ ಪ್ರಸಂಗರು ಇವರು ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತ ಮಾತಾಡಬಾರ್ದು ಅಂದರೆ ಚೆನ್ನಾಗಿ ಮಾನವ ರಾಮಮೂರ್ತಿ ಮತ್ತು ಸಂಘಟನೆಗಳು ಕೃಷ್ಣ ಬೇರೆ ದೇಶಗಳಲ್ಲೂ ಸಹ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದಾರೆ. ಹಾಗಾಗಿ ಕನ್ನಡ ಅತಿ ಶ್ರೀಮಂತ ಭಾಷೆ. 20 ಭಾಷೆಗಳು ಮಾತ್ರ ಮಾನ್ಯತೆ ಪಡೆದಿದೆ. ಅದರಲ್ಲಿ ನಮ್ಮ ಕನ್ನಡ ಭಾಷೆ ಒಂದು ಆಗಿರೋದ್ರಿಂದ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮದು ಶ್ರೀಮಂತ ಭಾಷೆ. ಕನ್ನಡದ ಬಗ್ಗೆ ಉತ್ತುಂಗಕ್ಕೆ ಸೇರುವ ಕನ್ನಡ ಅಂತ ಹೇಳಿ ಗೊತ್ತಾ, ಎಲ್ಲರಿಗೂ ಒಳ್ಳೇದಾಗಲಿ. ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಂತೂ 90% ಎಲ್ಲ ವಕೀಲರು ಕನ್ನಡದಲ್ಲೇ ವಾದ ಮಾಡೋದು. ಜಡ್ಜ್ಗಳು ಅದಕ್ಕೆ ರೆಸ್ಪಾನ್ಸ್ ಕನ್ನಡದಲ್ಲೇ ಮಾಡ್ತಾ ಇದ್ದಾರೆ. ನಮಗೆಲ್ಲ ಉತ್ತಮ ರೀತಿಯಾದಂಥ ಆರ್ಡರ್ಗಳು ಸಿಗಬೇಕು ಅಂದರೆ ಕನ್ನಡದಲ್ಲಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಆಗಿರೋದ್ರಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ತಾ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯ ಕೋರಿ. ಹಾಗಾಗಿ ನಂತರ ನಾವು ನ್ಯಾಯಾಧೀಶ ಮಾಡಬಹುದು. ಈ ಸೌಲಭ್ಯ ನಮ್ಮ ಶಾಸಕರು ಉಪಾಧ್ಯಕ್ಷರಿದೆ. ಹಾಗಾಗಿ ಅವರು ಸನ್ಮಾನ ಮಾಡಬೇಕಾಗಿ ಮಾಜಿ ಉಪಾಧ್ಯಕ್ಷರಾದ ಅವರಿಗೆ ಧನ್ಯವಾದಗಳು. ಗಿರೀಶ್ ಮೇಡಮ್ ಅವರಿಗೆ ಧನ್ಯವಾದ ತಿಳಿಸ್ಕೊಳ್ತೇನೆ. ಇನ್ನೊಂದು 5 ನಿಮಿಷ ಮುಗಿತ ಅಂತಂದ್ರು. ಹಾಗಾಗಿ ನಾನು ಬಂದು ಮಕ್ಕಳು ಎದ್ದಿದ ತಕ್ಷಣ ಸ್ಟಾರ್ಟ್ ಮಾಡಿದೆ. 2000 ವರ್ಷದ ಇತಿಹಾಸ. ರನ್ನ, ಪೊನ್ನ, ಚೆನ್ನ, ಕುಮಾರವ್ಯಾಸ ಇವರೆಲ್ಲರೂ ಈ ಒಂದು ಭಾಷೆಯನ್ನ ಬೆಳೆಸಲಿಕ್ಕೆ ಅಮೋಘವಾದಂತಹ ಕೊಡುಗೆಯನ್ನು ಕೊಟ್ಟಿರುವಂತ ಈ ವರ್ಷ ಕೂಡ ನಮ್ಮ ವಿಭಾಗದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದೇವೆ. ಕನ್ನಡ ರಾಜ್ಯೋತ್ಸವವನ್ನು ವರ್ಷಕ್ಕೆ ಒಂದು ತಿಂಗಳು ಆಚರಿಸುವುದಲ್ಲ, ಪ್ರತಿ ದಿನಾನೂ ಕೂಡ ವರ್ಷದ 365 ದಿನ ಕೂಡ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಿಸಬೇಕಾಗುತ್ತೆ. ಕನ್ನಡದ ಸಂಸ್ಕೃತಿ ನಮ್ಮ ನೆಲೆ ವಿಶ್ವದಾದ್ಯಂತ ಎಲ್ಲ ರಾಜ್ಯಗಳು ದೇಶಗಳು ಕೂಡ ಬೆಂಗಳೂರನ್ನು ಇಷ್ಟಪಡ್ತಾ ಇದ್ದಾರೆ, ಕರ್ನಾಟಕವನ್ನು ಇಷ್ಟಪಡ್ತಾರೆ, ಕರ್ನಾಟಕದಲ್ಲಿ ಸಂಸ್ಕೃತಿಯನ್ನು ಇಷ್ಟಪಡ್ತಾ ಇದ್ದಾರೆ, ಕರ್ನಾಟಕದ ಭಾಷೆಯನ್ನು ಇಷ್ಟಪಡ್ತಾ ಇದ್ದಾರೆ, ಕರ್ನಾಟಕ ಜನತೆಯನ್ನು ಇಷ್ಟಪಡ್ತಾ ಇದ್ದಾರೆ. ಇವತ್ತು ನಾವು ಈ ಕನ್ನಡವನ್ನು ಉಳಿಸಿ ಬೆಳೆಸಿ ನಮ್ಮ ಪ್ರಪಂಚದಲ್ಲಿಯೇ ಕರ್ನಾಟಕವನ್ನು ಒಂದು ಉನ್ನತ ಸ್ಥಾನದಲ್ಲಿ
ಇಡಬೇಕಾಗುವಂಥ ಪರಿಸ್ಥಿತಿಯಲ್ಲಿರೋದರಿಂದ ನಾವು ಕನ್ನಡ ಹಬ್ಬವನ್ನು ನಾವು ಪ್ರತಿ ವರ್ಷವೂ ಇಲ್ಲಿ ಆಚರಿಸ್ತೇವೆ. ಅದೇ ರೀತಿ ಈ ಸರ್ತಿನೂ ಕೂಡ ನಮ್ಮ ಮುಖ್ಯ ಅತಿಥಿಗಳಾದಂಥ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪುರುಷೋತ್ತಮ್ ಬಿಳೆಮಲೆ ಅವರು ಹಾಗೂ ಕನ್ನಡ ಚಲನಚಿತ್ರದ ನಟರು ನಿರ್ದೇಶಕರು ಆದಂತಹ ಸುಚೀಂದ್ರ ಪ್ರಸಾದ್ ಅವರು ಈ ಕನ್ನಡ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕೊಡಿಸಿದ್ದಾರೆ. ಅವ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲ ವಕೀಲರ ಮಿತ್ರರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಕೋರ್ತಾ ಇದ್ದಾರೆ. ಧನ್ಯವಾದಗಳು. ಅಧ್ಯಕ್ಷರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಇವರ ವ್ಯಕ್ತಿತ್ವ, ಇವರ ಮಾತು ನುಡಿ ನಮಗೆ ಹೆಚ್ಚು ಪರಿಚಿತರಾಗಿದ್ದು ನಮ್ಮ ವಕೀಲ ಸಾಹೇಬರು ಅವರಿಗೆ ಸಂಘದ ಪರವಾಗಿ ಧನ್ಯವಾದಗಳು. ಮತ್ತು ಜಂಟಿ ಕಾರ್ಯದರ್ಶಿ ಪ್ರಸನ್ನ ಕೆಂಪೇಗೌಡ, ಹಾಗೆ ಕಾರ್ಯಕಾರಿ ಸಮಿತಿ ಸದಸ್ಯರು ಸತೀಶ್ ಪ್ರಭು, KR ಅನಿಲ್ ಕುಮಾರ್, ಅಂದಲಿ ಸುಜಾತ, ಎಲ್ಲರಿಗೂ ಸಂಘದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ